ಏನು ಎತ್ಕೋಬೇಕ ನಿನ್ನ ಹಾಂ ಎತ್ಕೋಬೇಕ ಬಾ ಈಗ ನಮ್ಮ ರಾಣಿನ ಎತ್ಕೊಂಡು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಹೆಚ್ಕೊಂಡು ಇವತ್ತು ಸ್ಪೆಷಲಾಗಿ ಎಗ್ ರೈಸ್ ಮಾಡೋಣ ಅಂತ. ಸೊ ಜೋಳಿಗೆಗೆ ಹಾಕಿ ಬಂದು ನೆಕ್ಸ್ಟು ನಾನು ಒಂದು ಪಾತ್ರೆಯಲ್ಲಿ ಜೀರಿಗೆ ಮತ್ತು ಸಾಸಿವೆ ಹಾಕಿ ಚಟ್ಪಟ್ ಅನ್ನಿಸಿ ಅದಕ್ಕೆ ನಾನು ನೆಕ್ಸ್ಟು ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಫ್ರೈ ಮಾಡ್ತೀನಿ. ನಾನು ಒಬ್ಬಳೇ ಇರೋದ್ರಿಂದ ಕ್ಯಾಮ್ರಾನ ನಾನು ಒಬ್ಬಳೇ ಹಿಡಿತೀನಿ, ಅಡುಗೆನೂ ಒಬ್ಬಳೇ ಮಾಡಬೇಕು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಅದಕ್ಕೆ ನಾನು ಗಾರ್ಲಿಕ್ ಆ್ಯಡ್ ಮಾಡ್ತೀನಿ 1 ಪ್ಯಾಕೆಟ್ ಫುಲ್ಲು. ಅಂದರೆ ನಾನು ಇಲ್ಲಿ 3 ಜನಕ್ಕೆ ಮಾಡಿದ್ದೀನಿ ಎಗ್ ರೈಸ್ನ. 3 ಜನಕ್ಕೆ ಒಂದು ಪೇಸ್ಟ್ ಅಂದರೆ ಒಂದು 5 ರೂಪಾಯಿದು ಗಾರ್ಲಿಕ್ ಪೇಸ್ಟ್ ಆದರೆ ಸಾಕಾಗುತ್ತೆ. ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ. ಇದು ಚೆನ್ನಾಗಿ ಒಂಚೂರು ಎಣ್ಣೆಲಿ ಕುದೀಲಿ, ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಅಂಗಡಿಯಲ್ಲಿ ಕಟ್ವ ಮಸಾಲ ತೊಗೊಂಡಿದ್ದೀನಿ. 1 ಪ್ಯಾಕೆಟ್ಗಿಂತ ಒಂದು ಚೂರು ಜಾಸ್ತಿ ಹಾಕಿದ್ದೀನಿ. 1 ಪ್ಯಾಕೆಟ್ ಹಾಕಿ ಇನ್ನೂ 1 ಪ್ಯಾಕೆಟು ಮಿಕ್ಕಿತ್ತು, ಒಂದು ಸ್ವಲ್ಪ ಆಫ್ ಇತ್ತು ಅನಿಸುತ್ತೆ, ಆಫ್ಗಿನ್ನೂ ಕಮ್ಮಿನೇ ಇತ್ತು, ಅದನ್ನು ಹಾಕಿದ್ದೀನಿ. ನೆಕ್ಸ್ಟ್ ಅದಕ್ಕೆ ನಾನು ಅರಿಶಿಣ ಪುಡಿ, ನೀವು ಬೇಕಿದ್ದರೆ ಯಾವುದಾದ್ರೂ ಸಾಸ್ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಇಲ್ಲ. ಮತ್ತು ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಂಬರೋಣ. ನೆಕ್ಸ್ಟ್ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಸೊ ಅದಕ್ಕೆ ಫಸ್ಟು ಎಗ್ಗು ಹೊಡೆದಾಕ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಸೊ ನೋಡಿದ್ರಲ್ಲ, ಇದರಲ್ಲಿ 7 ಎಗ್ ಹಾಕಿದ್ದೀನಿ ನಾನು 3 ಜನಕ್ಕೆ. ಒಂದು ಸ್ವಲ್ಪ ಎಗ್ ಜಾಸ್ತಿ ಇರಲಿ ಅಂತ 7 ಎಗ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ತೀನಿ ಇದನ್ನು. ಸೊ ಕುದಿಸ್ಕೊಂಬರ್ತೀನಿ. ನನ್ನ ಮಗಳು ಕರಿತವಳೆ. ಇದನ್ನು ಕುದಿಸ್ಕೊಂಬಂದು ಆಮೇಲೆ ನಿಮಗೆ ನೋಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು. ಸೊ ನೋಡಿದ್ರೆ ಈ ಥರ ಆದಮೇಲೆ ನಿಮಗೆ ಕಲರ್ ಬೇಕಿದ್ದರೆ ನೀವು ಖಾರ ಪುಡಿ ಹಾಕ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ 2-3 ಹಾಕಿದ್ದೆ ಅಷ್ಟೇ, ಅದು ಖಾರ ಇಲ್ಲದೆ ಇರೋದು, ಅದಕ್ಕೆ ನಾನು ಖಾರ ಪುಡಿ ಹಾಕಿದ್ದೀನಿ. ನೀವು ಬೇಡ ಅಂದರೆ ಪರವಾಗಿಲ್ಲ. ನೆಕ್ಸ್ಟ್ ಒಂದು ಬೌಲ್ನಲ್ಲಿ ಕಲರ್ ತೊಗೊಂಡಿದ್ದೀನಿ, ಆರೆಂಜ್ ಕಲರ್, 10 ರೂಪಾಯಿಗೆ ಒಂದು ಬಾಕ್ಸ್ ಇರುತ್ತೆ. ಸೊ ಇದು ಕಲರ್ನ ನಾನು ಎಂತಕ್ಕಂದರೆ ಅನ್ನ ಇನ್ನೊಂದು ಚೂರು ಅಳ್ಳುತ್ತೆ ಅಂದಾಗ ಇದಕ್ಕೆ ನಾನು ಹಾಕ್ತೀನಿ. ಒಂದು ಎಗ್ ರೈಸ್ ಅಲ್ವಾ, ಕಲರ್ ಬರಲಿ ಅಂತ. ಹಿಂಗೆ ಬಿಟ್ಟರೆ ಜಾಸ್ತಿ ಕಲರ್ ಆಗುತ್ತೆ. ಸೊ ಅದಕ್ಕೆ ಎಲ್ಲ ಕಡೆ ನಾನು ಮಿಕ್ಸ್ ಮಾಡಿದ್ದೀನಿ. ಇದನ್ನು ನಿಮಗೆ ತೋರಿಸ್ತೀನಿ. ಸೊ ಈ ಕಡೆ ಅದು ಮಿಕ್ಸ್ ಮಾಡಿದೆ. ಇದು ಎಗ್ ರೈಸ್ ಕೂಡ ಇವಾಗ ರೆಡಿಯಾಗಿದೆ. ನೆಕ್ಸ್ಟ್ ನಾನು ಅದನ್ನು ರೈಸ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ಬಿಸಿ ಆರಲಿ ಅಂತ. ಸೊ ಇದು ಬಿಸಿ ಆರ್ಕೊಂಬರಲಿ. ಅಲ್ಲಿ ಇವಾಗ ರೈಸು ತಣ್ಣಗಾಗೈತಿ. ನಾನು ಎಗ್ ಬುರ್ಜಿನ ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋತೀನಿ. ಅದ್ರ ಮೇಲೆ ಒಂಚೂರು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರಂತೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ, ನೋಡೋಕ್ಕಂತೂ ಲುಕ್ಕಿಂಗ್ ಚೆನ್ನಾಗಿರುತ್ತೆ. ಸೊ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಮತ್ತು ಇದೇ ಥರ ವಿಡಿಯೋ ಮಾಡ್ತೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತು ಆಲ್ ಅಂತಲ್ಲಿ ಸೆಲೆಕ್ಟ್ ಮಾಡಿ. ಅಂದರೆ ನಾನು ಮುಂದೆ ಮಾಡೋ ಎಲ್ಲ ವಿಡಿಯೋನು ನಿಮ್ಗೆ ಬರ್ತಾವೆ ನೋಡಿರಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.